ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಪಾರ್ಟ್ 2 ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಿದ್ದೀರಾ ಅಥವಾ ಹೊಸ್ದಾಗಿ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಎಕ್ಸಿಬಿಷನ್ಗೆ ಬಂದಿದ್ದೀನಿ. ಎಕ್ಸಿಬಿಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಸಹ ನಿಮಗೆ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟೆಲ್ಲ ಈ ಥರ ಇರಲಿಲ್ಲ, ಈ ಟೆಂಪಲ್ ಡಿಸೈನ್ ಎಲ್ಲ ಇರಲಿಲ್ಲ. ಇವಾಗ ಇದನ್ನು ಮಾಡಿದ್ದಾರೆ. ನಾನು ಕೇಳಿದೆ ಅವ್ರನ್ನ, ಇದು ಸಿಮೆಂಟ್ದಾ ಅಂತ ಕೇಳಿದೆ. ಇಲ್ಲಮ್ಮ, ಇದು POP ಮಾಡಿರೋದು. ತುಂಬಾ ಸ್ಟ್ರಾಂಗ್ ಇದೆ, ಏನಿಲ್ಲ, ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಈಗ ತುಂಬ ವೈಡ್ ಸ್ಪೇಸ್ ಅಂತ ಅನಿಸುತ್ತೆ. ಎಕ್ಸಿಬಿಷನಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ರೆ ಮ್ಯೂಸಿಕ್ ಫೌಂಟೇನ್ ಇದೆ, ಲೈಕ್ KRS ಅಲ್ಲಿ ಇರ್ತಲ್ಲ ಅದೇ ಥರ ಎಕ್ಸಿಬಿಷನ್ ಒಳಗೂ ಸಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಲೈಟಿಂಗ್ಸ್ ವಿತ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಸ್ ಯೂಶ್ವಲ್ ಶಾಪ್ಗಳೆಲ್ಲ ಅದೇ ಥರ ಇದೆ, ಬಟ್ ಅದಕ್ಕೆ POP ಹಾಕಿ ಹಿಂದಿನ ಕಾಲದ ಮನೆಗಳಿರ್ತಿತ್ತಲ್ಲ, ಕೆತ್ತನೆ ಆ ಥರ ಮಾಡಿದ್ದಾರೆ, ಅಥವಾ ದೇವಸ್ಥಾನ ಟೆಂಪಲ್ ಡಿಸೈನ್ ಆ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ಲಾಸ್ಟ್ ಡೇ ಹೋಗಿದ್ದು, ತುಂಬ ಎಲ್ಲ ಆಫರ್ ಎಲ್ಲ ಇತ್ತು. ತುಂಬ ಏನು ಆ ಥರ ಏನು ತುಂಬಾ ಜಾಸ್ತಿ ಏನಿರಲಿಲ್ಲ, ಎಲ್ಲ ಮಾಮೂಲಿ ರೇಟೇ ಇತ್ತು. ಸ್ವಲ್ಪ ರೀಸನಬಲ್ ಪ್ರೈಸಲ್ಲೂ ಇತ್ತು ಅಂತ ಹೇಳ್ಬೋದು. ಮತ್ತು ಬಾರ್ಗೇನಿಂಗ್ ಇತ್ತು, ಏಕೆಂದರೆ ಅವತ್ತು ಅವರೆಲ್ಲ ಪ್ಯಾಕ್ ಮಾಡ್ತಿದ್ರು, ಅದಕ್ಕೋಸ್ಕರ. ಸೊ ಬನ್ನಿ ಇವಾಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್, ಎಕ್ಸಿಬಿಷನ್ ಯಾವಾಗಾಯಿತು, ಯಾರು ಓಪನ್ ಮಾಡಿದ್ದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತಾ ಹೋಗ್ತೀನಿ. ಮೈಸೂರು ವಸ್ತು ಪ್ರದರ್ಶನ ಒಂದು ದಸರಾದ ಅವಿಭಾಜ್ಯ ಅಂಗವಾಗಿರುತ್ತೆ. ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತೇಳಿದ್ರೆ, ಇದು 1980ರಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಆರಂಭ ಮಾಡ್ತಾರೆ. ಸಮಯ ಏನು ಅಂತ ನಿಮಗೆ ಗೊತ್ತು, ಯಾವಾಗ ದಸರಾ ಶುರುವಾಗುತ್ತೆ ಅವತ್ತಿನ ದಿನದಿಂದ ಹಿಡಿದು ಡಿಸೆಂಬರ್ವರೆಗೂ ಇರುತ್ತೆ. ಇದ್ರದ್ದು ಮುಖ್ಯ ಉದ್ದೇಶ ಅಥವಾ ಮೇನ್ ರೀಸನ್ ಏನು ಈ ಎಕ್ಸಿಬಿಷನ್ದು ಅಂದರೆ, ಆಧುನಿಕತೆಯನ್ನು ಪರಿಚಯಿಸೋದಾಗಿರುತ್ತೆ. ಆಧುನಿಕತೆ ಅಂದರೆ ನ್ಯೂ ಥಿಂಗ್ಸ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ನ್ಯೂ ಟ್ರೆಂಡ್ಸ್ನ. ಎಕ್ಸಾಂಪಲ್ ಯಾವ್ಯಾವ ಥರ ಇರುತ್ತೆ ಅಂತಂದರೆ, ಗೃಹೋಪಯೋಗಿ ವಸ್ತುಗಳು, ಹೋಮ್ ಯುಟೆನ್ಸಿಲ್ಸು, ಕರಕುಶಲ ವಸ್ತುಗಳು, ಕೈಗಾರಿಕಾ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಆಹಾರ ಮಳಿಗೆಗಳು, ಮನೋರಂಜನಾ ಆಕರ್ಷಣೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಒಂದು ಆಪರ್ಚುನಿಟಿ ಕೊಡ್ತಾರೆ ಡ್ಯಾನ್ಸ್ ಮಾಡೋಕ್ಕೆ. ಆ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿ, ರಂಗೋಲಿ ಕಾಂಪಿಟೇಷನ್ಸ್ ಆಗಿರ್ಬೋದು, ಒಂದು ಸಂಗೀತ ಕಾಂಪಿಟೇಷನ್ಸ್ ಎಲ್ಲ ಮಾಡಿ ಅಲ್ಲಿ ಪುರಸ್ಕಾರ ಮಾಡ್ತಾರೆ. ನಾಟ್ ಓನ್ಲಿ ಗೌರ್ಮೆಂಟ್ ಸ್ಕೂಲ್, ಎಲ್ಲ ಸ್ಕೂಲ್ಗಳಿಗೂ ಅವಕಾಶಗಳನ್ನ ಕೊಡ್ತಾರೆ. ಇದು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ, ಮೈಸೂರಿನ ಶ್ರೀಮಂತಿಕೆ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರದರ್ಶಿಸುವ ಒಂದು ವೇದಿಕೆ ಆಗಿರುತ್ತೆ. ಇದು ಮೈಸೂರಲ್ಲಿ ದಸರಾ ಎಕ್ಸಿಬಿಷನ್ ಅಂತ ಹೇಳಿದ್ರೆ ತುಂಬಾ ಫೇಮಸ್ಸು. ಎಲ್ಲ ಥರ ಮೆಟೀರಿಯಲ್ಸ್, ಅಂದರೆ ಜವಳಿ ಅಂಗಡಿ ಆಗಿರ್ಬೋದು, ಬಟ್ಟೆ, ಮತ್ತು ಪ್ರತಿಯೊಂದು ಇರುತ್ತೆ. ಆಮೇಲೆ ಮೆಟೀರಿಯಲ್ಸ್ ಅಂದರೆ ಈಗ ಮಕ್ಕಳು ಆಟ ಆಡೋಕ್ಕೆ ಆಟದ ವಸ್ತುಗಳು, ಮತ್ತು ಗೇಮ್ಸ್ ಇರುತ್ತೆ ತುಂಬಾ. ಅದು ಪೇ ಮಾಡಿ ಯೂಸ್ ಮಾಡೋ ಅಂಥದ್ದು. ಎಂಟ್ರಿ ಟಿಕೆಟ್ ಇವಾಗ 40 ರೂಪೀಸ್ ಆಗಿದೆ ಪರ್ ಹೆಡ್ಡು. ನನಗೆ ಗೊತ್ತಿರೋ ಹಾಗೆ ಎಂಟ್ರಿ ಟಿಕೆಟ್ ನಾನು ಪ್ರೈಮರಿ ಸ್ಕೂಲ್ ಇದ್ದಾಗೆಲ್ಲ 5 ರೂಪೀಸ್ ಎಲ್ಲ ಇರ್ತಿತ್ತು, ಇವಾಗ 20 ರೂಪೀಸ್ ಆಗಿದೆ. ಸೊ ಇದರದ್ದು ಉದ್ದೇಶ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಯೂಸ್ ಆಗುತ್ತೆ. ಲೇಡೀಸ್ ಜೆಂಟ್ಸ್ ಎಲ್ಲ ಬರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಫುಡ್ ಎಕ್ಸಿಬಿಷನ್ ಇರುತ್ತೆ, ಎಲ್ಲ ಥರ ಟ್ರೆಂಡಿಂಗ್ ಫುಡ್ಡು ಸಹ ಇಲ್ಲಿ ಸಿಗುತ್ತೆ. ಸೊ ನಾನು ಚಿಕ್ಕವಳಿದ್ದಾಗಿಂದನೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ, ಹೋಗಿದ್ದೀನಿ ಅಂತಲೇ ಹೇಳ್ಬೋದು. ಆಮೇಲೆ November 14th ಚಿಲ್ಡ್ರನ್ಸ್ ಡೇ ಇರುತ್ತಲ್ಲ, ಅವಾಗ ಯಾವಾಗಲೂ ಫ್ರೀ ಕೊಡ್ತಿದ್ರು. ನಾನು ಆವಾಗ ಒಂದೊಂದು ಟೈಮು ನಮ್ಮ ಸ್ಕೂಲಿಂದನೇ ಕರ್ಕೊಂಡು ಹೋಗ್ತಿದ್ರು, ಹಾಗೂ ಸಹ ಎಕ್ಸಿಬಿಷನ್ಗೆ ಹೋಗ್ತಾಯಿದ್ದೆ. ಇದು ಹಿಂದಿನ ಕಾಲದ ಮಹಾರಾಜರುಗಳು 1980ರಲ್ಲಿ ಓಪನ್ ಮಾಡಿರೋ ಅಂಥ ಒಂದು ದೊಡ್ಡ ಸಾಂಸ್ಕೃತಿಕ ಕಲೆಯ ಬೀಡಾಗಿದೆ ಮೈಸೂರು. ನಿಮ್ಗೆ ಗೊತ್ತೇ ಇದೆ, ಮೈಸೂರಲ್ಲಿ ಏನೇನು ಫೇಮಸ್ ಇದೆ ಅಂತೇಳಿದ್ರೆ, ಟೂರಿಸ್ಟ್ ಪ್ಲೇಸು, ಪ್ಯಾಲೇಸ್ ಆಗಿರ್ಬೋದು, ಎಕ್ಸಿಬಿಷನ್ ಆಗಿರ್ಬೋದು, ಪ್ರತಿಯೊಂದು ಕಾರಂಜಿ ಕೆರೆ, ಲಲಿತ ಮಹಲ್ ಪ್ಯಾಲೇಸ್, ಪ್ರತಿಯೊಂದೂ ತುಂಬ ಶ್ರೇಷ್ಠವಾಗಿದ್ದಾಗಿದೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತೇಳಿದ್ರೆ, ಫಸ್ಟು ಮೈಸೂರು ಟ್ರಾಫಿಕ್ ಇರಲಿಲ್ಲ, ಈಗ ಮೈಸೂರು ತುಂಬಾ ಟ್ರಾಫಿಕ್ ಆಗಿದೆ. ಅಷ್ಟು ಪಾಪ್ಯುಲೇಷನ್ ಇದೆ ಅಂತ ಹೇಳ್ಬೋದು ಮೈಸೂರಲ್ಲಿ. ಮತ್ತು ತುಂಬ IT ಕಂಪ್ನಿಗಳಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಕಂಪನೀಸ್ಗಳೆಲ್ಲ ಬಂದಿದೆ. ಇಂಜಿನಿಯರ್ಸ್ಗೆಲ್ಲ ಮೊದಲು ಬೆಂಗಳೂರಿಗೆ ಹೋಗಬೇಕಿತ್ತು ಕೆಲಸಕ್ಕೆ, ಈಗಂತೂ ಆ ಥರ ಇಲ್ಲ. ತುಂಬಾ ಬ್ರಾಡ್ ಮೈಂಡೆಡ್ ಕಂಪನೀಸ್ಗಳೆಲ್ಲ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ಯಾಲ್ರಿನೂ ಸಹ ತುಂಬ ಚೆನ್ನಾಗಿ ಕೊಡ್ತಾರೆ. ಅದೇ ಥರ ಸೈಟ್ ರೇಟು ಸಹ ಇನ್ಕ್ರೀಸ್ ಆಗಿದೆ. ಮೊದಲು ನಾವಿರ್ತಿದ್ವಲ್ಲ ಆ ಥರ ಅಂತೂ ಇಲ್ಲ. ಸೊ ಬನ್ನಿ ಇವಾಗ ಎಕ್ಸಿಬಿಷನ್ ಒಂದು ರೌಂಡ್ ಹಾಕ್ಕೊಂಡು ಸಿಗ್ತೀನಿ. Touch the sky, feeling bolder. Going up, going up, going all the way. Going high, high, high.
been waiting for this time to begin. We ain't getting any older. I kinda feel a little younger. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, high, higher. Going all the way, going up, going all the way. Going up, going all the way. Going high, higher. ಮಕ್ಕಳ ಬಗ್ಗೆ ನಿಮಗೆ ಗೊತ್ತೇ ಅಲ್ವಾ, ತುಂಬಾ ಹಠ ಮಾಡ್ತಾರೆ, ಏನೇನು ನೋಡ್ತಾರೆ ಎಲ್ಲನೂ ಬೇಕು ಅಂತಾರೆ. ಅದೇನೋ ಲಾಬೂಬು ಗೊಂಬೆ ಅಂತೆ, ಟಾಯ್ಸ್ ಅಂತೆ, ಬಾರ್ಬಿ ಟಾಯ್ಸ್ ಅಂತೆ. ಈಗ ಸ್ವಲ್ಪ ದಿನದಲ್ಲಿ MG ರೋಡ್ಗೆ ಹೋಗಿದ್ವಲ್ಲ, ಅಲ್ಲೂ ಸಹ ಒಂದು ಟಾಯ್ಸ್ ತೊಗೊಟ್ಟಿದ್ದಾಳೆ. ಪುನಃ ಇಲ್ಲೂ ಬೇಕು ಅಂತಾಳೆ, ಯಾವ ಗೇಮ್ ನೋಡಿದ್ರೂ ಆಡಬೇಕು ಅಂತಾಳೆ, ಏನು ನೋಡಿದ್ರೂ ಮಾಡಬೇಕು ಅಂತ ಹಠ ಮಾಡ್ತಿರ್ತಾರೆ ಮಕ್ಕಳು. ಅದಂತೂ ತುಂಬಾ ಕ್ರೇಜ್ ಅಂತಲೇ ಹೇಳ್ಬೋದು ಮಕ್ಕಳದು. ತುಂಬಾ ಚೆನ್ನಾಗಿತ್ತು. ಶಾಪ್ಸ್ ಅಂತೂ ಇನ್ನೂ ನಾವು ಲಾಸ್ಟ್ ಡೇ ಆಗಿದ್ರೂ ಏನು ಎಲ್ಲ ಕ್ಲೋಸ್ ಆಗಿರಲಿಲ್ಲ, ಎಲ್ಲ ಶಾಪ್ಸು ಓಪನ್ ಇತ್ತು. ಸೊ ಬನ್ನಿ, ಇವಾಗ ತುಂಬಾ ಎಂಜಾಯ್ಮೆಂಟ್ ಮಾಡಿರೋ ಅಂಥ ಪ್ಲೇಸ್ ಇದು. ಫೌಂಟೇನು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಈಗ ಮ್ಯೂಸಿಕ್ ಹಾಕಿದ್ರೆ ಮ್ಯೂಸಿಕ್ದು ಇದಾಗುತ್ತೆ, ಕಾಪಿರೈಟ್ ಇಶ್ಯೂ ಆಗುತ್ತೆ. ಅದಕ್ಕೆ ನಾನು ಮ್ಯೂಸಿಕ್ ಹಾಕಲ್ಲ, ಜಸ್ಟ್ ಯೂಟ್ಯೂಬಲ್ಲೇ ಬರೋ ಅಂಥ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಎಕ್ಸಿಬಿಷನ್ಗೆ ಬಂದಿದ್ದಕ್ಕೂ ಸಾರ್ಥಕತೆ ಆಯಿತು ಅನಿಸುತ್ತೆ. ಈ ಥರ ಕಾರಂಜಿ ಲೈಟಿಂಗ್ಸ್ನ ಮಾಡಿದ್ದಾರೆ. ಇದು ಫಸ್ಟು KRS ಅಲ್ಲಿ ಮಾತ್ರ ಇತ್ತು, ಬಟ್ ಇವಾಗ ಇದು ಮೈಸೂರಿನ ಎಕ್ಸಿಬಿಷನಲ್ಲೂ ಶುರು ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಬರೀ ಎಕ್ಸಾಕ್ಟ್ 7 o'clockಗೆ ಆನ್ ಮಾಡ್ತಾರೆ. 7 to 7:15ವರೆಗೂ ಇರುತ್ತೆ ಅನಿಸುತ್ತೆ. ನಾನು ಹೋದಾಗ 2 ಸಾಂಗ್ಸ್ ಹಾಕಿದ್ರು, ಒಂದು ಪುನೀತ್ ರಾಜ್ಕುಮಾರ್ದು, ಒಂದು ವಿಷ್ಣುವರ್ಧನ್ದು. ತುಂಬಾ ಚೆನ್ನಾಗಿ ಬಂತು ಲೈಟಿಂಗ್ಸ್ ಅಂತೂ. ನನಗದು ತುಂಬಾ ಖುಷಿ ಆಯಿತು. ನನ್ನ ಮಗಳೂ ಎಂಜಾಯ್ ಮಾಡಿದ್ರು. ಸೊ ಬನ್ನಿ ಇವಾಗ ನೋಡೋಣ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up, going all the way. Going up, going all the way. Going high, higher. Break the mold, then press repeat. Get 'em up on the edge of their seats. Set your aim a little higher. We're gonna go, gonna go, gonna go there. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up, going all the way. Going up, going all the way. Going high, higher. We've been waiting for so long. We've been waiting for this time to begin. We ain't getting any older. I kinda feel a little younger. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up, going all the way. Going up, going all the way. Going high, higher. ಸೊ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಗೇಮ್ ಎಲ್ಲ ಮ್ಯೂಸಿಕ್ ಫೌಂಟೇನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಸ್ನ್ಯಾಕ್ಸ್ ಕಡೆ ಬಂದಿದ್ದೀವಿ. ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ನಾವು ಚುರುಮುರಿ ತೊಗೊಂಡು, ಮಾವಿನಕಾಯಿ ಚುರುಮುರಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೈಸೂರಲ್ಲಿ, ಅದು ಫೇಮಸ್ ಅಂತಲೇ ಹೇಳ್ಬೋದು. ಹಪ್ಳ ಮತ್ತು ಬಜ್ಜಿ, ಚುರುಮುರಿ ಮತ್ತು ಮಕ್ಕಳಿಗೆ ಫ್ರೈಡ್ ರೈಸ್ ಕೇಳೋರು ಅದನ್ನು ಕೊಡಿಸಿ ನಮ್ಮ ಎಕ್ಸಿಬಿಷನ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿ ಗೇಮ್ ಆಡಿ ಫೌಂಟೇನ್ ಸುತ್ತ ಒಂದು ರೌಂಡ್ ಎಲ್ಲ ಬಂದರು. ಅದಕ್ಕೆ ಪೇರ್ ಅಂದರೆ 50 rupees ಪರ್ ಹೆಡ್ ಆಗುತ್ತೆ. ಸುಮ್ಮನೆ ಜಸ್ಟ್ ಒಂದು ಫೌಂಟೇನ್ ಸುತ್ತ ಕರ್ಕೊಂಡು ಹೋಗ್ತಾರೆ ಮ್ಯೂಸಿಕ್ ಟೈಮಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನಾನು ಎಕ್ಸಿಬಿಷನಲ್ಲಿ ಏನೇನು ತೊಗೊಂಡೆ ಅಂತ ನಿಮಗೇನಾದರೂ ಬೇಕು ಅಂತೇಳಿ ನೀವು ಕಮೆಂಟ್ಸ್ ಮಾಡಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಆ್ಯಸ್ ಯೂಶ್ವಲ್ ಹೋದಾಗೆಲ್ಲ ಸ್ಲಿಪ್ಪರ್ಸು ಮತ್ತು ಟಾಪ್ಸು ಮತ್ತು ಮನೆಗೆ ಏನಾದರೂ ಆಕ್ಸಸರೀಸ್ ಬೇಕು ಅಂದರೆ ತೊಗೋತೀನಿ.
ಯಾವುದೆಲ್ಲ ಚೆನ್ನಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀವಲ್ವ. ಸೊ ಹೀಗಿತ್ತು ಇವತ್ತಿನ ಎಕ್ಸಿಬಿಷನ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಬನ್ನಿ ಇದನ್ನು ನೋಡ್ತಾ ಹೋಗೋಣ. ಸೊ ಚುರುಮುರಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮೈಸೂರಿಗೆ ಬಂದಾಗ ಆಲ್ ಟೈಮ್ ಮೈ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಮೈಸೂರು, ಎಲ್ಲೋದ್ರೂ ನಾನು ಮಾವಿನಕಾಯಿ ಚುರುಮುರಿನ ತೊಗೋತೀನಿ. ಅವ್ರನ್ನೂ ನಾನು ವಿಚಾರಿಸ್ದೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಚುರುಮುರಿ ಮಾಡ್ತಿದ್ದೀರಾ ಅಂತ. ಅವ್ರು ಹೇಳಿದ್ರು ಮೋರ್ ದ್ಯಾನ್ 10 ಇಯರಿಂದನೂ ನಾನು ಇಲ್ಲಿ ಬರ್ತೀನಿ ಮ್ಯಾಮ್ ಅಂತ ಹೇಳಿದ್ರು. ಅವರು ಸಹ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಚುರುಮುರಿನೂ ಚೆನ್ನಾಗಿತ್ತು. ರೇಟ್ ಮಾತ್ರ 60 ರೂಪೀಸ್ ಇತ್ತು. ತುಂಬಾ ಕೊಡ್ತಾರೆ, ಜಾಸ್ತಿ ಇರುತ್ತೆ. ಅದನ್ನು 2-3 ಮೆಂಬರ್ಸ್ ತಿನ್ಬೋದು ಅಂತ ಹೇಳ್ಬೋದು. ಫ್ರೈಡ್ ರೈಸ್ ತೊಗೊಂಡ್ಲು ಲೇಖನ ಮತ್ತು ಮಕ್ಕಳೆಲ್ಲ, ಅದಕ್ಕೆ 120 ರೂಪೀಸ್ ಆಗಿತ್ತು. ಅದು ತುಂಬ ಅಡಿಕ್ವೇಟಾಗಿ ಜಾಸ್ತಿನೇ ಕೊಟ್ಟಿದ್ದರು. ಗೇಮ್ ಅಂತ ಏನು ಗೇಮ್ ಸೆಕ್ಷನ್ಗೆ ನಾನು ಕರ್ಕೊಂಡೋಗಲಿಲ್ಲ. ಅಲ್ಲೋದ್ರೆ ಇನ್ನೂ ಲೇಟಾಗಿಬಿಡುತ್ತೆ, ಯಾಕೆಂದರೆ ನಾವು ಅವತ್ತೇ ನೈಟ್ ನಾವು ಬಿಡದಿಗೆ ಬರಬೇಕಾಗಿತ್ತು. ಸೊ ಆ ಕಡೆ ಎಲ್ಲ ನಾವು ಹೋಗಲಿಲ್ಲ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಎಕ್ಸಿಟ್ ಆಗ್ತಾಯಿದ್ದೀವಿ. ಹೊರಗಡೆ ಎಕ್ಸಿಬಿಷನಿಂದ ಹೊರಗಡೆ ಬಂದಿದ್ವಿ. ಅಲ್ಲೂ ಫೌಂಟೇನ್ ಇದೆ, ಲೈಟಿಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಅಲ್ಲೂ ಈಗ ಪ್ಲೇ ಮೆಟೀರಿಯಲ್ಸ್ ಎಲ್ಲ ಇಟ್ಟಿರ್ತಾರೆ, ಮಕ್ಳಿಗೂ ಇಷ್ಟ ಆಗುತ್ತೆ. ನಾವು ನೋಡಿಕೊಂಡು ಅದನ್ನೆಲ್ಲ ಹೊರಗಡೆ ಬಂದು. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, yeah, yeah. Repeat. Get 'em up on the edge of their seats. Set your aim a little higher. We're gonna go there. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up. Going all the way, going up. Going all the way, going high. 'We've been waiting for so long. We've been waiting for this time to begin. We ain't getting any older. I kinda feel a little younger. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up. Going all the way, going up. Going all the way, going high. 8:30 ಆಗಿತ್ತು ಮೈಸೂರನ್ನ ನಾವು ಬಿಡಬೇಕಾದ್ರೆ. ಸೊ ಎಕ್ಸಿಬಿಷನ್ನ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ವಿ. ನೈಸ್ ರೋಡ್ ಅಲ್ವಾ, ಸಾರಿ ಹೈವೇ ಅಲ್ವಾ, ನ್ಯಾಷನಲ್ ಹೈವೇ. ಬೇಗ 1.5 ಅವರ್ 2 ಅವರ್ಸ್ಗೆಲ್ಲ ನಾವು ಮನೆನ ಸೇರ್ಕೋತೀವಿ. ನಾವೇನು ಬೆಂಗಳೂರು ರೀಚ್ ಆಗೋಂಗಿಲ್ಲ, ಟ್ರಾಫಿಕ್ ಬರೋದು ಮುಂಚೆನೇ ನಾವು ಬಿಡ್ದಿನ ರೀಚ್ ಆಗ್ತೀವಿ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡಿ. ಇದೇ ಥರ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going up, going out, going all the way. Going high, yeah, yeah, high, yeah, yeah. Going up, going out, going all the way. Going high, higher. Going all the way, going up. Going all the way, going up. Going all the way, going high.
repeat.